ಅಣ್ಣ ನಮಸ್ಕಾರ. ನಮಸ್ತೆ. ಅಣ್ಣ ನಿಮ್ಮ ಹೆಸರು? ನಾಗರಾಜು. ನಾಗರಾಜ್ ಅಂತೇಳಿ. ಅಣ್ಣ ಯಾವ ಊರಿಂದ ಬಂದಿದ್ದೀರಿ ನೀವು? ನಮ್ದು ಆರೋಡಿ. ಆರುಡಿ. ಏನು ಆರುಡಿ ಈ ಸುತ್ತಮುತ್ತ ಭಾಗದವ್ರೆ? ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಜಾತ್ರೆಗ? ನಾವೇ ಜಾತ್ರೆ ರೆಡಿ ಮಾಡಿರೋದು. ಏನು ಆವಾಗ ಎಷ್ಟಿತ್ತು ಜಾತ್ರೆ, ಇವಾಗ ಹೆಂಗಿದೆ ಜಾತ್ರೆ? ಈಗ ಚೆನ್ನಾಗೈತೆ, ಅವಾಗ ಕಮ್ಮಿ ಇತ್ತು. ಆವಾಗ ಕಮ್ಮಿ ಇತ್ತು. ದನಗಳು ಕಟ್ಟೋರು ದನಗಳು ಜಾಸ್ತಿ ಇದ್ವು, ದನ ಜಾಸ್ತಿ ಇದ್ರು, ಜಾತ್ರೆ ಕಮ್ಮಿ ಇತ್ತು. ಕಟ್ಟೋರು ಕಡಿಮೆ ಇದ್ರು, ಜಾತ್ರೆನೂ ಕಡಿಮೆ ಇತ್ತು. ಏನು ಆವಾಗ ಇವಾಗ ಹೇಗ ಅನ್ಸುತ್ತೆ ನಿಮ್ಗೆ ಈ ಜಾತ್ರೆ? ಈಗ ಚೆನ್ನಾಗಿ ಸೇರ್ತಾ ಐತೆ, ಚೆನ್ನಾಗಿ ವ್ಯಾಪಾರ ಆಗ್ತಾ ಐತೆ. ಇವತ್ತು ಒಂದು ಕರ್ನಾಟಕದ ಒಂದ್ ಮೂಲೆಯಲ್ಲಿ ನಮ್ದು ಒಂದು ಜಾತ್ರೆ ಅನ್ನೋದು ಹೇಳ್ಕೊಳ್ಳೋದಕ್ಕೆ ಒಂದು ಹೇಳ್ಕೋಣ ಅಂತ ಜಾತ್ರೆ, ಹೆಸರೈತೆ ಅಲ್ವಾ? ಯಾವ್ಯಾವ ಊರಿಂದ ಬರ್ತಾರಣ್ಣ ವ್ಯಾಪಾರಸ್ಥರು? ಈ ಕಡೆ ದೊಡ್ಡಬಳ್ಳಾಪುರ, ಬೆಳಂಗ್ಳ, ಈ ಕಡೆ ಕೋಲಾಲ, ತುಮಕೂರು, ಮತ್ತೆ ಹಾವೇರಿಯಿಂದ ಬರ್ತಾರ ಅಂತ ಹೇಳಿ, ಗೆಣಸೆ, ಹಾವೇರಿ, ಮಂಡ್ಯದಿಂದನೂ ಬರ್ತಾನೆ ಅಂತ ಹೇಳಿ ಬರ್ತಾರೆ. ಏನ್ ಪರವಾಗಿಲ್ವಾ ಈ ಜಾತ್ರೆಯಲ್ಲಿ ವ್ಯಾಪಾರ? ವ್ಯಾಪಾರ ಚೆನ್ನಾಗತ್ತ ಐತೆ, ವ್ಯಾಪಾರ ಚೆನ್ನಾಗಾಗುತ್ತಾ? ಏನ್ ನೀವ್ ಎಷ್ಟು ಜೊತೆ ಕಟ್ಟಿದ್ರಿ ಈ ಜಾತ್ರೆಗೆ? ನಮ್ಮ 3 ಜೊತೆ. 3 ಜೊತೆ. ಏನು ಮತ್ತೆ ನೀವೇನಾದ್ರು ಮನೆಯಲ್ಲೇ ಸಾಕಿರೋ ಊರಿಗಳ? ಇಲ್ಲ, ನಾವು ತಂದು ವ್ಯಾಪಾರ ಬಿಸಿನೆಸ್. ನೀವು ತಂದು ವ್ಯಾಪಾರಕ್ಕೆ ಬಿಟ್ಟಿರೋದು? ಏನು ವ್ಯಾಪಾರ ಮಾಡ್ಬೇಕಂತಂದ್ರೆ ಈ ಜಾತ್ರೆಗಳಲ್ಲಿ ಒಂಥರ ಹುಚ್ಚು ಜಾಸ್ತಿ ಜನರು. ನಮ್ಗೆ ಹುಚ್ಚಿದ್ದಂಗೆ ಇದು. ನೋಡ್ರಿ ರೈತರು ಆದ್ರೆ ಏನೋ ಓರಿ ಇಲ್ಲ ಅಂದ್ರೆ ಓರಿ ತಗೊಂಬಂದ್ ಕಟ್ಟಿ ಸಾಕಿ ಜಾತ್ರೆ ಮಾಡ್ತೀವಿ. ಅದು ಖುಷಿ ಆಗುತ್ತೆ. ಏರಿಯಾದಲ್ಲೆಲ್ಲ 2-3 ಜೊತೆ ಕಟ್ಟವ್ರು ಇಲ್ಲ, ಜಾತ್ರೆ ನಾವೇ ಇಂಪ್ರೂವ್ ಮಾಡ್ಬೇಕು ಅಂತ. ಇವತ್ತು ಹೆಂಗ್ ಅನ್ಸುತ್ತೆ ನಿಮ್ಗೆ ಈ ಜಾತ್ರೆ ಬಗ್ಗೆ? ನಮ್ಗೆ ಖುಷಿ. ಇನ್ನೂ ಜಾಸ್ತಿ ಆಗುತ್ತೆ. ಇನ್ನು ಮುಂದಿನ ದಿನಗಳು ಇನ್ನೂ ಜಾಸ್ತಿ ಆಗುತ್ತೆ. ನಾನು ಆ ಮಾತು ಕೊಡ್ತೀನಿ. ಆ ಜಾಸ್ತಿ ಮಾಡ್ಬೇಕು ಅಂತೆಲ್ಲ ಮಾಡ್ತಾ ಇದ್ದೀವಿ ನಾವು. ತುಂಬಾ ಖುಷಿ ಆಗುತ್ತೆ ಅಣ್ಣ ಮಾತಾಡಿ. ಅಣ್ಣ ಏನೇನು ಹಾಲಲ್ಲಿ ಕರುಗಳ ಏನು ಇವು ಅಲ್ಲಿ ಮಾಡಿಲ್ಲ, ಇನ್ನು ಅಲ್ಲಿ ಮಾಡಿಲ್ಲ, ಹಾಲಲ್ಲಿ ಕರುಗಳ ಅಂತಾರೆ. ಏನು ಎಷ್ಟು ಹೇಳ್ತೀರಾ ಅಣ್ಣ ರೇಟು? ಇವು 80,000 ಹೇಳ್ತಾ ಇದೀವಿ. ಒಳ್ಳೆ ಜೋಡಿನೇ ಹಾಕಿದ್ದೀರಾ. ಹಾಗೆ ತೋರಿಸ್ ಬನ್ನಿ ಮುಂದೆ. ಇವು ಟೋಟಲ್ ಎಷ್ಟು ಜೊತೆ ಕಟ್ಟಿದ್ದೀರಾ? ಇವು 3 ಜೊತೆ, ಆ ಕಡೆ 2 ಜೊತೆ ಅವೆ. ಆ ಕಡೆ 2 ಜೊತೆ ಇದಾವ? ಏನು ಪರವಾಗಿಲ್ವಾ ಈ ಜಾತ್ರೆ ನಿಮ್ಗೆ? ಏನು ಇಲ್ಲೆಲ್ಲ ಊಟ ತಿಂಡಿ ವ್ಯವಸ್ಥೆ? ನಾವು ಹತ್ರದವ್ರಲ್ಲ, ನಾವ್ ಅಲ್ಲೇ ತರ್ತೀವಿ, ಊಟ ಮಾಡ್ಕೊತೀವಿ. ಇಲ್ಲಿ ಪರವಾಗಿಲ್ಲ, ಇಲ್ಲಿ ದೇವಸ್ಥಾನದಲ್ಲಿ ಕೊಡ್ತಾರೆ, ಎಲ್ಲ ಚೆನ್ನಾಗೈತೆ. ಕೆಲವೊಂದು ಜಾತ್ರೆಗಳಲ್ಲಿ ನಿಮ್ ಕ್ಯಾಮೆನಹಳ್ಳಿ ಜಾತ್ರೆಯಲ್ಲಿ ಒಂದು ಊಟ ಕೊಡಕ್ಕೂ ಊಟನೂ ಇಲ್ಲ, ನೀರು ಇಲ್ಲ, ಮದ್ಗಿರಿ ಕರೆಂಟೇ ಇಲ್ಲ ಫಸ್ಟ್ ಆಫ್ ಆಲ್. ಹೌದೌದು ಅಲ್ವಾ? ನಾನ್ ನೋಡಿ ಬೇಜಾರಾಯ್ತು ನನ್ಗೂನು. ಯಾಕಂದ್ರೆ ಇವತ್ತು ಈ ಭಾಗದಲ್ಲಿ ಈ ಚಿಕ್ಕ ಜಾತ್ರೆ ಆದ್ರೂ ಇವತ್ತು ಒಂದ್ ತುತ್ತು ಅನ್ನ ಹಾಕ್ತಾರೆ, ನೀರ್ ವ್ಯವಸ್ಥೆ ಚೆನ್ನಾಗೈತೆ, ಕರೆಂಟ್ ಕೊಟ್ಟಿದ್ದಾರೆ, ಕರೆಂಟ್ ಕೊಟ್ಟವ್ರೆ, ಎಲ್ಲ ಚೆನ್ನಾಗೈತೆ. ರೈತರಿಗೆ ಈ ತರ ವ್ಯವಸ್ಥೆ ಮಾಡ್ಕೊಟ್ರೆ ಎಲ್ಲಿ ಬೇಕಾದ್ರೂ ಬರ್ತಾರಲ್ವಾ? ಬಂದೇ ಬರ್ತಾರೆ. ಅನುಕೂಲ ಚೆನ್ನಾಗಿದೆ, ಚೆನ್ನಾಗಿದ್ರೆ ಯಾಕೆ ಬರಲ್ಲ? ಸುಂಕ ಇಲ್ಲ ಅಂತ ಹೇಳ್ತಾರೆ. ಏನೋ ಮುಂದಿನ ವರ್ಷದಿಂದ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ಬಿಡ್ತಾರೆ, ಮಾಡಿ ಒಳ್ಳೆ ಅಲ್ವಾ? ಹಾಗೆ ನೋಡಿ ಅಣ್ಣ, ತೋರ್ಸೋಣ ಹಾಗೆ. ಇವು ಸಿಂಪಡ್ಡಿಗಳು, ಹಾಕ್ಲು, ಹಸುವಿನ ಪಡ್ಡೆಗಳು, ಕಡಸುಗಳು. ಕಡ್ಸ. ಅಣ್ಣ ಇವೇನ್ ಹೇಳ್ತೀರಣ್ಣ ರೇಟ್? 60,000 ಹೇಳ್ತಾ ಇದೀವಿ. 60,000 ಜೊತೆನಾ? ಜೊತೆ. ಏನಣ್ಣ ಕಡಸುಗಳು ಮಾರಾಕ್ ಬಿಟ್ಟಿದ್ದೀರಾ? ಏನ್ ಸಮಾಚಾರ? ಯಾಕೆ ಅವು ತಂದೋದೇ, ನಾವು ತಂದು ಮಾರೋದೇ. ಯಾರ ರೈತರು ಇಟ್ಕೊಂಡೋಗ್ತಾರೆ, ಯಾರಾದ್ರೂ ರೈತರು ಇಟ್ಕೊಂಡೋಗ್ತಾರೆ. ಹಾಲ್ ಬೇಕು ಅನ್ನೋರು ಇಟ್ಕೊಂಡೋಗ್ತಾರೆ, ಉಳುಮೆ ಮಾಡೋರು ಏನ್ ಉನ್ನತಾರಲ್ಲ ಅದು. ಹೌದು. ಏನ್ ಈ ಬಸವಣ್ಣ ಸಾಕಿದ್ರೆ ಅನ್ಯಾಯ ಆಗಲ್ಲ. ಸಾಕದಷ್ಟು ಒಳ್ಳೇದೇ. ಮನೆಗೆ ಇರ್ಲೇಬೇಕು. ಯಾಕಂದ್ರೆ ಒಂದ್ ಹಸು ಇದ್ರೆ ಮನೆಗೆ ಒಂದ್ ಆಕಳು ಇದ್ದೀರೇನೆ ಒಂದ್ ಮನೆ ಚಂದ. 100 ಜನಕ್ಕೆ ಅನ್ನ ಹಾಕುತ್ತೆ, 100 ಜನಕ್ಕೆ ಸಾಕುತ್ತೆ. ಅನ್ನ ಹಾಕೋದು ಬಿಡೋದಲ್ಲ ಸೆಕೆಂಡ್ರಿ. ಈ ಪೂಜೆ ಮಾಡ್ಬೇಕಾದ್ರೆ ಬೇರೆ ಹಸು ತಗೋತಾರ. ಹೌದು. ನೋಡಿ, ಒಂದ್ ಗ್ರೂಪ್ ರೇಷನ್ ಮಾಡ್ಬೇಕಂದ್ರೆ ಒಂದ್ ಹಸು ಬೇಕು. ಅವಾಗ ಎಲ್ಲ ಪೂಜೆ ಮಾಡ್ಬೇಕು, ಅದಕ್ಕೆಲ್ಲ ಬೇಕಾಗುತ್ತಲ್ಲ. 80,000 ಹೇಳ್ತೀರಾ ಇವ? ಹಾಗೆ ತೋರಿಸೋಣ ಅಣ್ಣ. ಇವನೇನ್ ಹೇಳ್ತೀರಣ್ಣ ರೇಟು? ಇವು 1.5 ಹೇಳ್ತಾ ಇದೀವಿ. 1.5. ಇವು ಹಾಲಲ್ಲಿ ಕರುಗಳು ಅನ್ಕೊಂತೀನಿ. ಎರಡು ಅಲ್ಲಿ ಮಾಡಿಲ್ಲ, ಇನ್ನು ಅಲ್ಲಿ ಮಾಡಿಲ್ಲ. ತುಂಬಾ ಖುಷಿ ಆಗುತ್ತೆ ಅಣ್ಣಾರ, ಯಾಕಂದ್ರೆ 2 ಮಾಡಿಲ್ಲ. ಇವತ್ತಿಗೂ ಈ ಸಂಸ್ಕೃತಿ ಜಾತ್ರೆ ಅನ್ನೋದು ಬಾರಿ ಹಳೇವು. ಆವಾಗಲಿಂದ ಬಂದಿರೋ ಅಲ್ವಾ? ಇವತ್ತು ಜಾತ್ರೆ ಇದನ್ನ ಇನ್ನೂ ಇಂಪ್ರೂವ್ ಮಾಡ್ಕೊಂಡು ಹೋಗಿ, ಇದನ್ನ ಇಂಪ್ರೂವ್ ಆಗ್ಬೇಕು ಅಂತ ಆಗುತ್ತೆ. ಯಾಕಂದ್ರೆ ಇಲ್ಲಿ ಜಾಗ ಈ ಏರಿ ಫುಲ್ ನಮ್ದೇ, ನಮ್ಮ ಹಳ್ಳಿಗಳು. ನೋಡಿ ಯಾವ ತರ ಇದೆ ನೀವು ಹೇಳಿ. ಇವೆಲ್ಲ ಬೇರೆ ಕಡೆ ಈ ಪೆಂಡಾಲ್ಗಳೆಲ್ಲ ನಮ್ಮ ಮೇಲೆ ಇದಾವೆ. ಅಣ್ಣ ಎಷ್ಟಲ್ಲ ಇವು ಇನ್ನೂ ಮಾಡಿಲ್ಲ. ಏನ್ ಹೇಳ್ತಾರಣ್ಣ ರೇಟ್ ಇದು? 1.5. ಹಾಗೆ ತೋರ್ಸ್ ಬನ್ನಿ ಅಣ್ಣ. ಮುಂದೆ 1-2 ಜೊತೆ 3 ಜೊತೆ ಇದಾವ ಅಂತಂದ್ರೆ ಇವು ನಿಮ್ಮವೇನಾ? ಇವು ನಮ್ಮವೇ ಅಣ್ಣ. ಇವು ಹಾಲಲ್ಲಿ ಕರುಗಳೇ? ಏನ್ ಹಾಲಲ್ಲಿ ಕರುಗಳೇ ಹುಡುಕ್ತೀರಾ? ಏನ್ ಸಮಾಚಾರ? ಅದು ಎಳೆವಾದನೆ ರೈತರಿಗೆ ಚಂದ. ಏನಂದ್ರೆ ಅವ್ರ ಒಡನಾಟಕ್ಕೆ ಚೆನ್ನಾಗಿರುತ್ತೆ. ಚಿಕ್ಕ ದೊಡ್ಡದಾಗ್ತಲ್ಲ, ಅದಕ್ಕೆ ಹಂಗೆ. ಅಣ್ಣ ಇವೇನ್ ಹೇಳ್ತೀರಣ್ಣ ರೇಟ್? ಇವು 80,000 ಹೇಳ್ತೀವಿ. 80,000. ಅಣ್ಣ ನೀವ್ ಎಲ್ಲಿಂದ ಕುಡ್ಕೊಂಡ್ ಬಂದ್ರಿ? ಏನ್ ಜಾತ್ರೆಗೆ ಹೋಗಿ? ನಾವು ಹಳ್ಳಿಳೋಗು ಈ ಜಾತ್ರೆ ಕ್ಯಾಮೆನಹಳ್ಳಿ, ಮಧುಗಿರಿ, ಸಿದ್ಧಗಂಗೆ. ಏನ್ ಮಧುಗಿರಿ ಜಾತ್ರೆ ಏನ್ ಚೆನ್ನಾಗಿತ್ತು ಈ ಸರಿ? ಪರವಾಗಿಲ್ಲ, ಚೆನ್ನಾಗಿತ್ತು. ನಾನ್ ಬರಕ್ಕಾಗ್ಲಿಲ್ಲ, ಯಾಕಂದ್ರೆ ನನ್ಗೆ ಅನಾರೋಗ್ಯ ಸಮಸ್ಯೆ ಆಗಿ ನಾನ್ ಬರಕ್ಕಾಗ್ಲಿಲ್ಲ. ಚೆನ್ನಾಗಿತ್ತು. ಇಲ್ಲ ನಾನು ಅಲ್ಲಿಗೆ ಬಂದಿರೇನೆ. 80,000 ಹೇಳ್ತೀರಿ? ಇವನು 80,000.
ಇನ್ನು ಹಾಲು ಕರುಗಳು ಹಾ ಅಣ್ಣ ಇವನ್ನೇನ್ ಹೇಳ್ತೀರಣ್ಣ? ಇವು ಇನ್ನು ಕರುಗಳು ಇದ್ದಂಗೆ ಇವು ಇದಾವೆ. ಸಣ್ಣವು. ಇವು ಸಣ್ಣವು ಕರುಗಳು ಒಂಟಿನಾ? ಇದು ಕುಡಿಯಕರ, ಹಾ ಹಾ ಹಾಲು ಕುಡಿಯಕರ. ಹಾಲು ಕುಡಿಯಕರ. ಹಾ 30,000 ಇಟ್ಕೊಂಡ್ ಬಂದಿದ್ದೀವಿ. 30,000ಕ್ಕ. ನೀವಾದ್ರೆ ಎಷ್ಟು ಕೊಡ್ತೀರಿ ಇವಾಗ? ಈಗ ನಮ್ಗೂ ಒಂದ್ 5,000 ಲಾಭ ಬಂದ್ರೆ ಕೊಡ್ತೀವಿ. ಕೊಟ್ಬಿಡ್ತೀರಾ? ಹಾಗೆ ಅಣ್ಣ. ಇದು ಇವು ಕರುಳೆ. ಇವು ಹಸುನೇನಾ? ಸುಳೆ ಇವು. ಅಣ್ಣ ಇದನ್ನೇನ್ ಹೇಳ್ತೀರಣ್ಣ ರೇಟು? ಇವು 55,000 ಹೇಳ್ತೀವಿ. ಇವು 55,000 ಜೊತೆನಾ? ಜೊತೆ. ಅವಣ್ಣ ಇವು ಅಣ್ಣ ಇವನ್ನೇನ್ ಹೇಳ್ತೀರಣ್ಣ? ಇವು 1 ಲಕ್ಷ ಹೇಳ್ತೀವಿ. 1 ಲಕ್ಷ. ಏನ್ ಬಣ್ಣನೇ ಚೇಂಜ್ ಒಂಥರ? ಇನ್ನು ಹೊಸ ಹಿಡ್ಕ. ಹೊಸ ಇಡ್ಕ. ಮತ್ತೆ ಇನ್ನೊಂದು, ಈ ಬಣ್ಣ ಚೇಂಜ್ ಆಗ್ಬೇಕಂದ್ರೆ ಏನ್ ಮಾಡ್ತೀರಾ? ಏನಿಲ್ಲ, ಅದೇ ಚೇಂಜ್ ಆಗೋದು. ಅದೇ ಚೇಂಜ್ ಆಗೋದು. ಏನು ಬಣ್ಣ ಹುಲ್ಲು ಹಾಕ್ತೀರಾ? ಅಲ್ಲ, ಬೀಜ ಹೊಡ್ಸಿದೀವಲ್ಲ, ಆ ಬೀಜ ಕರಗ್ದಂಗ ಅದು ಬಣ್ಣ ಬಂದ್ಬಿಡ್ತವೆ. ಬಣ್ಣ ಬರ್ತದೆ. ನೀವ್ ಒಂಥರ ಹೇಳ್ತೀರಾ, ಕೆಲವ್ರು ಇನ್ನೊಬ್ರು ಅಂತ ಹೇಳ್ತಾರೆ. ಅವ್ರವ್ರು ಏನೋ ಒಣ ಹುಲ್ಲು ಹಾಕಿದ್ರೆ ಬಣ್ಣ ಚೇಂಜ್ ಆಗಲ್ಲ. ಹಸೆ ಹುಲ್ಲು ಹಾಕಿದ್ರೆ ಹೊಸ ಹಿಡ್ಕ ಇವು. ಹೊಸ ಬೀಜ ಹೊಡ್ಸಿದೀವಿ. ಆ ಬೀಜ ಕರಗ್ದಂಗೆಲ್ಲ ಬಣ್ಣ ಚೇಂಜ್ ಆಗತ್ತ. ನೋಡಿ ಸ್ನೇಹಿತರೆ, ಹೀಗಿರುತ್ತೆ ಇವತ್ತು ಈ ಜಾತ್ರೆ. ಅಣ್ಣ ಯಾವ ಊರಣ್ಣ ಇದು? ಇದು ಮೈಲ್ಗಾನಹಳ್ಳಿ ಜಾತ್ರೆ. ಇವತ್ತಿಗೂ ಖುಷಿ ಆಗುತ್ತೆ ಅಲ್ವಾ? ಈ ಜಾತ್ರೆ ಇವತ್ತು ಇಷ್ಟೊಂದು ಮಟ್ಟಕ್ಕೆ ಸೇರಿದೆ ಅಂದ್ರೆ ನಿಮ್ಮ ಶ್ರಮ, ನೀವು ಕಟ್ಟಿರೋ ಓರಿಗಳು. ಆವಾಗ 5 ಜೊತೆ ಕಟ್ಟಿದ್ರೇನೋ, ಇವತ್ತೊಂದು 2,000 ಜೊತೆಗೆ ನಮ್ಮ ಮೇಲೆ ಇದೆ. ಜಾಸ್ತಿ ಐತೆ, ಇನ್ನೂ ಜಾಸ್ತಿನೇ ಇದಾವೆ ಅಲ್ವಾ? ತುಂಬಾ ಖುಷಿ ಆಗುತ್ತೆ. ತುಂಬಾ ಧನ್ಯವಾದಗಳು ಅಣ್ಣ. ಧನ್ಯವಾದ. ಒಳ್ಳೇದು. ಯಜಮಾನ್ರ ನಮಸ್ಕಾರ. ನಮಸ್ಕಾರ. ನಿಂತ್ಕೊಳ್ರಿ, ಎತ್ತುಗಳ ಮುಂದೆ. ಯಜಮಾನ್ರ ನಿಮ್ಮ ಹೆಸರು ಹೇಳಲಿಲ್ಲ ನಮ್ಗೆ. ನಿಮ್ಮ ಹೆಸರು? ನಮ್ ಸಿದ್ದಪ್ಪ ಅಂತ. ಸಿದ್ದಪ್ಪ ಅಂತ ಹೇಳಿ. ಏನು ಎಷ್ಟು ವಯಸ್ಸಾಗಿದೆ ನಿಮ್ಗೆ ಇವಾಗ? ನಮ್ಗೆ 70 ವರ್ಷ ಆದ್ರೂ ಇನ್ನು ಓರಿ ಕಟ್ಟ ಹುಚ್ಚೋಗಿಲ್ಲ. ಆಗ್ತೈತೆ, ಕಟ್ತಾ ಇರ್ತೀವಿ. ಬಿಡಕ್ಕಾಗೋದಿಲ್ಲ, ಕಟ್ಕೊಳಕ್ಕೂ ಆಗಲ್ಲ. ಮತ್ತೆ ಕಟ್ಲೇಬೇಕು. ಏನ್ ನಿಮ್ಮ ಹೆಸರು ಏನ್ ಹೇಳಿ? ಸಿದ್ದಪ್ಪನವ್ರ. ಹ್ಮ್. ತುಂಬಾ ಖುಷಿ ಆಗುತ್ತೆ. ನಿಮ್ ವಯಸ್ಸೊಳಗೂ ನಾವ್ ಇರ್ತೀವೋ ಇಲ್ವೋ ನಂಗೆ ಗೊತ್ತಿಲ್ಲ. ಅದು ಅಲ್ವಾ? ಯಾರಿಗೂ ಗೊತ್ತಿಲ್ಲ. ಏನ್ ಎಷ್ಟು ಜೊತೆ ಕಟ್ಟಿದ್ದೀರಾ ಈ ಜಾತ್ರೆಗ? ಇದು ಎರಡು ಜೊತೆನು ನಮ್ಮವೆ. ಇವೆರಡು ಜೊತೆ ನಿಮ್ಮವೇ. ಏನ್ ಪರವಾಗಿಲ್ವಾ ಈ ಜಾತ್ರೆ? ಜಾತ್ರೆ ಚೆನ್ನಾಗಿ ಇಂಪ್ರೂವ್ ಆಗೈತೆ. ಭಾರಿ ಸಂತೋಷ. ಸುಮಾರು ಎಷ್ಟು ವರ್ಷದಿಂದ ಕಟ್ತಾ ಇದ್ದೀರಾ ನೀವು? ನಾವು ಸುಮಾರು ಒಂದು 20-25 ವರ್ಷದಿಂದ ಕಟ್ತಾ ಇದ್ದೀರಾ. ಈ ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಈಗ ಇದಕ್ಕ ಮಾಮೂಲಿ ಸ್ಟಾರ್ಟ್ ಆದಾಗಿಂದಾನು ಬರ್ತಾ ಇದ್ವಿ. ಏನ್ ಜಾತ್ರೆ ಇಂಪ್ರೂವ್ಮೆಂಟ್ ಮಾಡ್ಬಿಟ್ರಿ? ಇಂಪ್ರೂವ್ಮೆಂಟ್ ಫಸ್ಟ್ ನಿಂದಾನು ಬರ್ತಾ ಇಲ್ಲ ಇದ್ವಿ. ಆವಾಗ ಹೆಂಗಿತ್ತು ಜಾತ್ರೆ? ಇವಾಗ ಇಷ್ಟಿರ್ಲಿಲ್ಲ ಸರ್. ಈಗ ಭಾರಿ ಇಂಪ್ರೂವ್ ಆಗ್ಬಿಟ್ಟಿದೆ. ಇವಾಗ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಇವತ್ತು 2,000 ಜೊತೆ ಮೇಲೆ ಇದಾವೆ. ಅವತ್ತು 500 ಜೊತೆ ಇರೋದು ಕಷ್ಟ ಆಗಿತ್ತು. ಇವತ್ತು 5 ಜೊತೆ ಇದ್ವು. ಇವತ್ತು 2,000 ಜೊತೆಗಿನ ಜಾಸ್ತಿ. 2,000 ಜೊತೆ ಮುಂದೆ ಓಡ್ತಾ ಇತ್ತು. ಹೌದಲ್ವಾ? ತುಂಬಾ ಖುಷಿ ಆಗುತ್ತಲ್ವಾ? ತುಂಬಾ ಖುಷಿ ಸ್ವಾಮಿ. ಹೆಂಗೋ ಶನೇಶ್ವರನ್ ಕಾಪಾಡ್ತಾನೆ. ಆಯ್ತು ಸ್ವಾಮಿ, ಸಂತೋಷ. ಚೆನ್ನಾಗಿರ್ಲಿ. ಆಯ್ತಾ? ಏನ್ ಹಾಲಲ್ ಕರುಗಳು ಇವು ಏನ್ ಹೇಳ್ತೀರಾ ರೇಟು ಯಜಮಾನ್ರ? ಇವು 1 ಲಕ್ಷ ರೂಪಾಯಿ ಬಾಳ್ತಾವ ಸರ್. 1 ಲಕ್ಷ ರೂಪಾಯಿ. 1 ಲಕ್ಷ ರೂಪಾಯಿ ಹೇಳ್ತಾ ಇದ್ದೀರಾ ನೀವ್ ರೇಟು ಅಲ್ವಾ? ಮತ್ತೆ ಅವು 1,20,000 ಹೇಳ್ತಾ ಇದ್ದೀವಿ. 1,20,000 ಹೇಳ್ತಾ ಇದ್ದೀರಾ? ಅವು ಯಾರು? ಅದು ಇನ್ನೊಂದು ಕರು, ಅದು ನಿಮ್ದೇನಾ? ಅದು ಅವ್ರದ್ದು. ಇರ್ಲಿ ಪರವಾಗಿಲ್ಲ. ತುಂಬಾ ಖುಷಿ ಆಗುತ್ತೆ ನೋಡಿ. ಓರಿಗಳು ಮಾತ್ರ ಇನ್ನು ಹಾಲಲ್ ಕರುಗಳು ಇನ್ನು ಅಲ್ಲಿಟ್ಟಿಲ್ಲ ಸರ್. ಇವಿನ್ನು ಅಲ್ಲಿಕ್ಕಿಲ್ಲ. ಕುಡಿಯೋ ಕರುಗಳಿವು ಕುಡಿತಾ ಇದಾವೆ. ಇನ್ನು ಹಾಲು ಕುಡಿತಾ ಇದಾವೆ. ಏನ್ ಮಾರಾಕ್ತಾ ಇದೀರಾ ಹಾಲು ಕುಡಿಯೋ ಕರುಗಳನ್ನ? ಏನ್ ಸಮಾಚಾರ? ಅಂದ್ರ ನಮ್ಗೆ ಈಗ ತಿರ್ಗಾ ಅವರ ಅಮ್ಮದಿರು ಅವೆಲ್ಲ ಈಲಾಗಂತ ಪರಿಸ್ಥಿತಿ ಬಂದೈತೆ. ಈ 7 ತಗೊಂಡಿದ್ದಾವೆ. ಅದಕ್ಕೋಸ್ಕರ ಇವು ಎಲ್ಲ ಇದ್ರೆ ಮೇವು ಹಂಚ್ಬೇಕಾ ಇಲ್ಲ ಸರ್. ಮೇವಿನ ಪ್ರಾಬ್ಲಮ್ ಆಗ್ತೈತೆ. ಮೇವಿಂದು ಪ್ರಾಬ್ಲಮ್ ನಾವು ಮಾರಾಟಕ್ಕೆ ಇಟ್ಟಿದ್ದೀವಿ. ಮಾರಾಕ್ಬಿಡ್ತಾ ಇದ್ದೀರಾ? ನೋಡಿ ಹಿಂಗೆ ಪಾಪ ರೈತರ ಕಷ್ಟ, ರೈತರುಗಳು ಯಾರು ನೋಡ್ತಾರ ಅಲ್ವಾ ಯಜಮಾನ್ರ? ಯಾಕಂದ್ರೆ ಒಂದು ಜೊತೆ ಕಟ್ಬೇಕಂದ್ರೆ ಅದಕ್ಕೊಂದು ಖರ್ಚು ಅನ್ನೋದಿರುತ್ತೆ. ಆ ಖರ್ಚೆ ಒಂದ್ 10-15 ಸಾವಿರದವರೆಗೂ. ಒಂದು ತಿಂಗಳಿಗೆ ಏನಿಲ್ಲ 30,000ರಿಂದ 40,000 ಬರುತ್ತೆ ಅಲ್ವಾ? ಹೌದಣ್ಣ. ತುಂಬಾ ಖುಷಿ ಆಯ್ತು ಅಣ್ಣ ನಿಮ್ಮ ಹತ್ರ ಮಾತಾಡಿ. ಇನ್ನೊಂದ್ಸರ ಒಂದ್ ಮೂಟೆ ಫೀಲ್ಡ್ ಅದೇ ಇದು ಬೂಸ ಅದೇನ್ ಬೇಕೋ ಸೌಕರ್ಯ ಒಂದು ತಿಂಗಳಿಗೆ 2 ಮೂಟೆ 3 ಮೂಟೆ ಹಾಕ್ಬೇಕು. ನೋಡಿ ಹಿಂಗಿರುತ್ತೆ ರೈತರ ಕಷ್ಟ. ಏನ್ ಮಾಡಕ್ಕಾಗಲ್ಲ. ನಾವೇ ಸಾಕೋದು, ನಾವೇ ಸಮದಾಸಿಗೆ ಮಾಡ್ಕೋಬೇಕು ಅಷ್ಟೇ. ಕಸಬು ಹಸುಗಳು ಕಟ್ಲಿಲ್ಲ ಅಂದ್ರೆ ಬೇಜಾರಾಗುತ್ತೆ. ಅದನ್ನ ಬಿಟ್ರೆ ನಮ್ಗೆ ಬೇರೆ ಇಲ್ಲ. ತುಂಬಾ ಖುಷಿ ಆಗುತ್ತೆ ಯಜಮಾನ್ರ ನಿಮ್ಮ ಭೇಟಿಯಾಗಿ. ಸಿದ್ದಪ್ಪಣ್ಣ ತುಂಬಾ ಸಂತೋಷ ಆಯ್ತು. ಸಂತೋಷ. ಒಳ್ಳೆ ಬರ್ಲಾ? ಬರೋಣ. ಸಂತೋಷ. ಮೈಕ್ ಕೊಡ್ರಿ. ಇರ್ಲಿ ಪರವಾಗಿಲ್ಲ. ಇಲ್ಲ ಪರವಾಗಿಲ್ಲ, ನಡೀತದೆ. ಅದ್ರಲ್ಲಿ ಏನೈತೆ, ನಾವು ಬರ್ತಾ ಇರ್ತೀವಿ.
ನಿಮ್ಮವು ಆವಾಗಲೇ ನೋಡ್ಸ್ಕೊಂಡು ಹೋದೆ. ಆಯಪ್ಪನ್ ಕೇಳ್ದೆ, ನಿಮ್ಮ ಆಯಪ್ಪನ್ ಮಾತಾಡ್ಲಿಲ್ಲ. ಹಾ ಮಾತಾಡ್ತೀಯಾ? ಹ್ಮ್ ಯಜಮಾನ್ರ ನಮಸ್ಕಾರ. ನಮಸ್ಕಾರ. ಯಾವ ಊರು ಅಂತ ಹೇಳಿಲ್ಲ ನಮ್ಗೆ. ಗುಂಡುಪ್ನಾಕ್ನಲ್ಲಿ ಅಂತ ಆರೋಡಿ ಹತ್ರ. ಆರೋಡಿ ಹತ್ರ. ಏನ್ ಎಷ್ಟ್ ಜೊತೆ ಕಟ್ಟಿದ್ದೀರಾ? ಇಲ್ಲಿ 2 ಜೊತೆ, ಒಂದ್ ಜೊತೆ ಮಾರಿದೀನಿ, ಒಂಟೆ ಐತೆ. ಹಾ ಹಾ. ಇವು ಇಲ್ಲೇ ತಗೊಂಡು ಒಂದ್ ಜೊತೆ ಮಾರಿ ಇಲ್ಲಿ ಒಂದ್ ಜೊತೆ ತಗೊಂಡು. ಏನ್ ನಿಮ್ ಹೆಸರು ತಿಳಿಸ್ಲಿಲ್ಲ ನಮ್ಗೆ? ಅರಸಪ್ಪ ಅಂತ. ಅರಸಪ್ಪ ಅಂತ. ಏನ್ ಪರವಾಗಿಲ್ಲ, ಈ ಜಾತ್ರೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಒಂದ್ 4-5 ವರ್ಷದಿಂದ ಬರ್ತಾ ಇದೀವಿ. ಮೊದ್ಲಿಗಿನ್ನ ಈ ಸತಿ ಅಷ್ಟು 2 ವರ್ಷದಿಂದ ಅಷ್ಟು ಇಂಪ್ರೂವ್ ಆಗ್ತಾ ಇದೆ. ಇಂಪ್ರೂವ್ ಆಗ್ತದೆ. ಇನ್ನು ಜಾಸ್ತಿ ಆಗುತ್ತೆ ಈ ಜಾತ್ರೆ. ಇನ್ನ ಜಾಸ್ತಿ ಖುಷಿ ಅನ್ಸುತ್ತಾ? ಹೇಗ ಅನ್ಸುತ್ತೆ? ಪರವಾಗಿಲ್ಲ. ಪರವಾಗಿಲ್ಲ. ಖುಷಿ ಅನ್ಸುತ್ತಾ? ಖುಷಿ ಅನಿಸುತ್ತೆ. ಪರವಾಗಿಲ್ಲ. ಇವಾಗ ಸೀಮೆಯವ್ರು ಬರ್ತಿರ್ಲಿಲ್ಲ ಮೊದ್ಲಿಗೆ, ಇವಾಗ ಅವರು ಬರ್ತಾರೆ. ಇರೋದ್ರಲ್ಲಿ ವ್ಯಾಪಾರಗಳು ಇರೋದ್ರಲ್ಲಿ ಆತೈತೆ. ಪರವಾಗಿಲ್ವಾ? ಪರವಾಗಿಲ್ಲ. ಎಲ್ಲಾ ಕಡೆಯಿಂದ ಬರ್ತಾ ಇದಾರೆ ಇವಾಗ. ಕರ್ನಾಟಕ ಮೂಲೆಯಿಂದ ಬರ್ತಾ ಇದಾರೆ. ಆ ಮೂಲೆ ಈ ಮೂಲೆಯಿಂದೆಲ್ಲ. ಹೇಗ ಅನ್ಸುತ್ತೆ ನಿಮ್ಗೆ? ಪರವಾಗಿಲ್ಲ, ಇಂಪ್ರೂವ್ ಆಯ್ತು. ಜಾತ್ರೆ ಮೊದ್ಲು ಇಷ್ಟೊಂದು ಇರ್ಲಿಲ್ಲ. ಈ 2-3 ವರ್ಷದಿಂದ ಈಚಕ್ಕೆ ಚೆನ್ನಾಗಿ ವ್ಯಾಪಾರ ಆತೈತೆ ಅನ್ನಂತ ಮನ್ಸಿಗೆ. ಏನ್ ಇವ್ ಎಷ್ಟಿಗೆ ತಗೊಂಬಂದ್ರಿ? ಏನ್ ಸಮಾಚಾರ? 90,000. ಏನ್ ಹಸುಗಳ? ಏನ್ ಇವು ಹಸುಗಳು ಕಡಸುಗಳು? ಏನ್ ಹಸುಗಳು ಮಾರಾಕ್ ಬೇಕಂತ ಹಿಡಿದಿರಿ? ಏನ್ ಸಮಾಚಾರ? ಹಸುಗಳು ಮೊದ್ಲು ಒಂದ್ ಜೊತೆ ಮಾರಾಕ್ ತಿರುಗಿಲ್ಲ ತಕೊಂಡ್ವಿ. ಎಷ್ಟಕ್ ಮಾರಾಕ್ದ್ರಿ? ಅವು 1.20 ಮಾಡಿದ್ವಿ. ಯಾವ ಊರವ್ರಗ? ಯಾವ ಗೊತ್ತಿಲ್ಲ, ಚಿಕ್ಕಬಳ್ಳಾಪುರ ಕಡೆ ಹೋದ್ವು. ಇದು ಹಸುನೇನಾ? ಅದು ಹಸುನೆ. ಇದನ್ನೇನ್ ಹೇಳ್ತೀರಾ ರೇಟು? ಅದು 55 ಹೇಳ್ತೀವಿ. 55 ಹೇಳ್ತೀರಾ? ತುಂಬಾ ಖುಷಿ ಆಗುತ್ತೆ ಯಜಮಾನ್ರ, ನಿಮ್ಮನ್ನ ಮಾತಾಡ್ಸಿ. ನಮ್ಗೆ ತುಂಬಾ ಖುಷಿ ಆಯ್ತು. ತುಂಬಾ ಧನ್ಯವಾದಗಳು. ಯಾವ ಕಡೆ